ನಾನೇನು ವಾರಕ್ಕೊಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಹೇಳಿ ಒಂದು ಅನ್ಕೊಂಡಿದ್ನ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಲೇಬೇಕಂತ ಹೇಳಿ ನೋಡಿ ತ್ಯಾವ ಆಗಿದೆ. ಬಟ್ ಆದ್ರೂ ವಿಡಿಯೋ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ. ತುಂಬಾ ಕಡೆ ಎಲ್ಲ ಸಿಕ್ಕಾಣುತ್ತೆ, ಬಟ್ ನಾವು ಅಮ್ಮ ದೊಬ್ಬೇಕಾಗುತ್ತೆ, ಪುಷ್ ಮಾಡ್ಬೇಕಾಗುತ್ತೆ ಬಂದು ವೀಲ್ ಚೇರ್ ನ. ತಮ್ಮೆಲ್ರಿಗೂ ತೋರಿಸ್ಬೇಕಂತ ಹೇಳಿ ನಾನು ಸಿಕ್ಕಂಡ್ರು ಸಹ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾದ್ರೂ ದಯವಿಟ್ಟು ಕೊನೆವರೆಗೂ ನೋಡಿ. ಇಟ್ಟಿರೋಂತ ಬಟರ್ ಫ್ರೂಟ್ ಗಿಡದಲ್ಲಿ ತುಂಬಾ ಚೆನ್ನಾಗ್ ಬಂದಿರೋದಂದ್ರೆ ಇದು ನಾನು 200 ಗಿಡದಲ್ಲಿ ನಾನು ಇವತ್ತು ನೋಡ್ತಾ ಇರೋದು. ಸೊ ಈ ಬೇಲಿ ಸುತ್ತ ವಿಡಿಯೋ ಮಾಡಕ್ ಬಂದಾಗ 10 ತಿಂಗಳಿಗೆ ಇದು ಸುಮಾರು ಆ ರೀತಿ ಹೈಟ್ ಆಗಿದೆ ನೋಡಿ. ನನ್ನ ಅನ್ಸಿಕೆ ಒಂದ್ 10 ಅಡಿ ಹೈಟ್ ಇದೆ ಅಂತ ಅನ್ಸ್ಬೋದು. ಮಹಾಗಣಿಗಿನ ಹೈಟ್ ಹೋಗ್ಬಿಟ್ಟಿದೆ. ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಸೊ ನೋಡ್ತಾ ಇದ್ರೆ ಹುಣಸೆ ಗಿಡ ಕಡ್ದಿದ್ದಾರೆ. ಸೊ ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಸೊ 400 KV ಇದು 1 ವರ್ಷ ಆಗಿದೆ ಕಂಪ್ಲೀಟ್ ಈಗ ಇಟ್ಟು. ಸೊ 10 ತಿಂಗಳಿಗೆ ಇದು ತುಂಬಾ ಉದ್ದ ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ರಕ್ತ ಚಂದನ ಎಷ್ಟು ಹೈಟ್ ಬಂದಿದೆ. ಸೊ ನಾನ್ ನೋಡಿದ್ರಲ್ಲಿ ಇದೆ ತುಂಬಾ ಹೈಟ್ ಚೆನ್ನಾಗ್ ಬಂದಿದೆ. ಒಂದು 3-4 ಅಡಿ ಹೈಟ್ ಇದೆ. ಸೊ ಈ ರೀತಿ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಗಿಡ. ಕತ್ತಳ್ಳಿ ಮುಳ್ಳು ನೋಡ್ಬೋದು ನೀವು, ಅದು ಏನು ಚೂಪಿಗಿದೆ ಮುಳ್ಳದು. ಸೊ ಅದು ಒಕ್ಕಂಡ್ರೆ ಸೀದಾ 2 ಅಡಿ ಇಂಚಿ 3 ಇಂಚಿ ಒಳಗಡೆನೆ ಒಳಗೋಗುತ್ತೆ, ಅಷ್ಟು ಶಾರ್ಪ್ ಇದೆ. ಮತ್ತೆ ಈ ಗರ್ಗಸ ಟೈಪ್ ಇದೆ ಅದು ನೋಡ್ಲಿಕ್ಕೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯುವ ರೈತ ಬಾಲಚಂದ್ರ. ಸ್ನೇಹಿತರೆ, ನಮ್ಮ ಬಾಲು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಚೆನ್ನಾಗಿದ್ದೀವಿ, ತಾವು ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾವೇನು ನಮ್ಮ ಹೊಲದ ಸುತ್ತ ನಾವು ಬೌಂಡ್ರಿ ಇದೆಯಲ್ಲ, ಸೊ ಆ ಬೌಂಡ್ರಿ ಸುತ್ತ ನಾವು ಮಹಾಗಣಿ, ರಕ್ತಚಂದನ ಮತ್ತೆ ಗ್ಲಿರಿಸಿಡಿ ಎಲ್ಲ ಹಾಕಿದೀವಿ. ಸೊ ಮತ್ತೆ ಅದರಲ್ಲಿ ತೆಂಗು ಮತ್ತೆ ಬಟರ್ ಫ್ರೂಟ್ ಎಲ್ಲ ಹಾಕಿದೀವಿ. ಸೊ ಅದ್ರದ್ದು ಎಲ್ಲಾನ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ಯುವ ರೈತನಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬೀಟೆ ಗಿಡ ಅಂತ ಹೇಳಿ. ಸೊ ಬೀಟೆ ಗಿಡ ಸುಮಾರು ಒಂದು 4-5 ಗಿಡ ಹಾಕಿದ್ವಿ ಅಷ್ಟೇ. ಈ ರಕ್ತ ಚಂದನ ಹಾಕ ಬದಲು 4-5 ಗಿಡ ಬೀಟೆ ಗಿಡ ಹಾಕಿದ್ವಿ. ಸೊ ಇದಿಟ್ಟು ಸುಮಾರು ಒಂದು 10 ತಿಂಗಳಾಗಿದೆ ಅಷ್ಟೇ. ಬಟ್ 10 ತಿಂಗಳಿಗೆ ಇದು ಸುಮಾರು ಆ ರೀತಿ ಹೈಟ್ ಆಗಿದೆ ನೋಡಿ. ನನ್ನ ಅನ್ಸಿಕೆ ಒಂದ್ 10 ಅಡಿ ಹೈಟ್ ಇದೆ ಅಂತ ಅನ್ಸ್ಬೋದು. ಮಹಾಗಣಿಗಿನ ಹೈಟ್ ಹೋಗ್ಬಿಟ್ಟಿದೆ. ಸೊ ನೋಡಿ, ನೀವು ಮಹಾಗಣಿ ಕಾಣಿಸ್ತಾ ಇದೆ, ಮಹಾಗಣಿ ಯಾವ ಹೈಟ್ ಇದೆ ಅಂತ ಹೇಳಿ. ಮಹಾಗಣಿಗಿನ ಇದು ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಸೊ ನೋಡ್ತಾ ಇದ್ರೆ ಮಹಾಗಣಿ ನಂದು ಹೈಟ್ ಬರ್ತೈತೆ ಚೆನ್ನಾಗ್ ಬೇಗ ಅನ್ಕೊಂಡೆ, ಬಟ್ ಅದಕ್ಕಿನ್ನ ಹೈಟ್ ಆಗಿ ಇದು ಬೀಟೆ ಗಿಡನೇ ಚೆನ್ನಾಗ್ ಬಂದಿದೆ. ಸೊ ಒಂದ್ 4-5 ಗಿಡ ಇರ್ಬೋದು ಅಷ್ಟೇ. ಇದು ತುಂಬಾ ಚೆನ್ನಾಗ್ ಬಂದಿದೆ ಹೈಟ್, ತುಂಬಾ ಆಶ್ಚರ್ಯ ಆಗ್ತಿದೆ. ಸೊ ನೋಡಿದ್ರೆ ಮತ್ತೆ ನೋಡಿ, ಇಲ್ಲೊಂದು ಬೀಟೆ ಗಿಡ ಇದೆ, ಅದು ಯಾವ ರೀತಿ ಇದೆ ಅಂತ, ಅದು ಸ್ವಲ್ಪ ಅಂತ ಬೆಳವಣಿಗೆ ಬಂದಿಲ್ಲ. ಬಟ್ ಅದು ಮಾತ್ರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಮತ್ತೆ ಸ್ನೇಹಿತರೆ, ಇಲ್ಲಿ ನಮ್ಮೊಂದು ಕೆಳಗಡೆ ಬದು ಇದೆ. ಸೊ ಈ ಬದಿನ ಸುತ್ತ ನೋಡಿ, ಅಲ್ಲಿ ಬೇಲಿಯಿಂದ ಈ ಕಡೆ ಇಲ್ಲೇವರೆಗೂ ಹುಣಸೆ ಗಿಡ ಕಡ್ದಿದ್ದಾರೆ. ಸೊ ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಸೊ 400 KV ಇದು. ಸೊ ಇದು ತುಮಕೂರ್ಗೆ ಹೋಗಿದೆ ಹೈ ಟೆನ್ಷನ್ ವೈರು, ಪಾವಗಡ ಸೋಲಾರ್ ಪಾರ್ಕ್ ಇಂದ ಬಂದಿರೋದು. ಸೊ ಅಲ್ಲಿಂದ ಇದು ತುಮಕೂರ್ಗೆ ಹೋಗಿದೆ. ಸೊ ಆಗ 7 ವರ್ಷದಿಂದ ಇಲ್ಲಿ ಇದ್ದಂತ 7 ಹುಣಸೆ ಗಿಡನ ಕಡ್ದಿದ್ದಾರೆ. ಸೊ ಎಲ್ಲ ಆ ರೀತಿ ಹುಣಸೆ ಗಿಡ ಇದ್ವು ನೋಡಿ. ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಆ ತರ ಹುಣಸೆ ಗಿಡ ಇದು. ಸೊ ಕಡ್ದಿದ್ದಾರೆ, ಬಟ್ ಈಗ ಇಲ್ಲಿ ಏನು ಬೆಳೆಸ್ಲಿಕ್ಕೆ ಆಗಲ್ಲ. ಸೊ ಯಾಕಂದ್ರೆ ಹೈ ಟೆನ್ಷನ್ ವೈರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಏನು ಬೆಳೆಸಕ್ ಆಗಲ್ಲ. ಏನಾದ್ರು ಸಣ್ಣ ಪುಟ್ಟ ಗಿಡಗಳು, ಒಂದು 10-20 ಅಡಿ ಹೈಟ್ ಹೋಗಂತ ಗಿಡಗಳು ಮಾತ್ರ ಇಲ್ಲಿ ಇಟ್ಕೋಬಹುದು. ಸೊ ಅದ್ರಗಿಂತ ಮೇಲ್ಗಡೆ ಹೋಗಂತ ಗಿಡಗಳ ಇಡಕ್ಕೆ ಬರೋದಿಲ್ಲ. ಸೊ ಏನಾದ್ರು ಇಲ್ಲಿ ಇಡಬೇಕು ಗಿಡ, ಖಾಲಿ ಬಿಡೋದ್ ಬೇಡ. ಇಲ್ಲೂ ಏನಾದ್ರು ಒಂದು ಚಿಕ್ಕ ಮರ ಆಗಂತವನ್ನ ಇಡ್ಬೇಕಂತ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಯಾವ್ದಾದ್ರು ಪ್ಲಾನ್ ಮಾಡತ್ತೀವಿ ಇಡಕ್ಕೆ ಅದಕ್ಕೆ. ಮತ್ತೆ ಸ್ನೇಹಿತರೆ, ಇದು ನಮ್ಮ ಜಮೀನ ತಗ್ಗು ಭಾಗ. ಸೊ ನಮ್ಮ ಹೊಲದಲ್ಲಿ ಏನೇ ನೀರ್ ಬಂದ್ರು ಇಲ್ಲಿಗೆ ತಗ್ಗಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಸುತ್ತ ಇಲ್ಲಿ ಬೇಲಿ ಎಲ್ಲ ತುಂಬಾ ದಟ್ಟವಾಗಿ ಬೆಳೆದಿತ್ತು. ಸೊ ಮೊನ್ನೆ 1 ವಾರ ಆಯ್ತು ಇದೆಲ್ಲ ಬೇಲಿ ಎಲ್ಲ ಸುತ್ತ ಕ್ಲೀನ್ ಮಾಡ್ಸಿದೀವಿ. ಸೊ ಎಲ್ಲ ಲಕ್ಕಿ ಸೊಪ್ಪು ಮತ್ತೆ ಲಕ್ಲಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಆ ಗಿಡಗಳೆಲ್ಲ ತುಂಬಾ ಬೆಳೆದಿತ್ತು. ಮತ್ತೆ ರೋಜೆ ಗಿಡ ಇದು ಎಲ್ಲ ತುಂಬಾ ಬೆಳೆದಿತ್ತು ದಟ್ಟವಾಗಿ. ಇದು ನೋಡಿ ಯಾವ ರೀತಿ ಬೆಳೆದಿದೆ ಎಲ್ಲ ಉಳಿ. ಸೊ ತುಂಬಾ ದಟ್ಟವಾಗಿ ಬೆಳೆದಿದೆ. ಮಲ್ಚಿಂಗ್ ಅಂತ ಹಾಕಿದ್ದು, ಓಡಾಡಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಸ್ನೇಹಿತರೆ ನೋಡಿ, ಇಲ್ಲೆಲ್ಲ ಕೀಳ್ಸಿದೀವಿ ನಾವು ಏನು ಇದು ಕತ್ತಳ್ಳಿನ. ಎಷ್ಟು ತುಂಬಾ ದಟ್ಟವಾಗಿ ಬೆಳೆದಿತ್ತು, ಮೊನ್ನೆ ಲೇಬರ್ ಇಟ್ಟು ಕೀಳ್ಸಿರೋಂಥದ್ದು. ಈಗ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣುತ್ತೆ ನೋಡ್ಲಿಕ್ಕೆ. ಸೊ ಯಾಕಂದ್ರೆ ನಾವು ಸುತ್ತನ ಮಹಾಗಣಿ ಮತ್ತೆ ರಕ್ತಚಂದನ ಗಿಡ ಹಾಕಿದೀವಿ. ಸೊ ಗಿಡ ಬೆಳವಣಿಗೆ ಆಗ್ಬೇಕು. ಸೊ ಅದ್ರಿಂದ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ಸಿದ್ವಿ. ಯಾಕಂದ್ರೆ ಅಲ್ಲಿ
ತುಂಬಾ ಅದು ಜಮೀನ್ ಒಳಗಡೆನೆ ಬೆಳ್ಕೊಂಡ್ ಬರ್ತಾ ಇತ್ತು. ನೀರ್ ಹೋಗೋದು ಅದೆಲ್ಲ ನಮಗೆ ಸರಿಯಾಗಿ ಕಾಣ್ತಾ ಇರ್ಲಿಲ್ಲ. ಸೊ ಅದರಿಂದ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸಿದೀವಿ. ಮತ್ತೆ ನಾವು ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ತೆಂಗಿನ ಗಿಡ ಇಟ್ಟಿದೀವಿ. ಸುಮಾರು ಒಂದು ತೆಂಗಿಂದ ಇನ್ನೊಂದು ತೆಂಗಿಗೆ ಒಂದು 20 ಅಡಿ ಅಂತರ ಇದೆ. ಸೊ ಆ 20 ಅಡಿ ಅಂತರದ ಮಧ್ಯೆ ಇಲ್ಲಿ ನಾವು ಇದೇನ್ ಶೇಡ್ ನೆಟ್ ಕಾಣ್ತಾ ಇದೆಯಲ್ಲ, ಆ ಶೇಡ್ ನೆಟ್ ಅಲ್ಲಿ ನಾವು ಬಟರ್ ಫ್ರೂಟ್ ಗಿಡನ ಹಾಕಿದ್ವಿ. ನಾವೇನು ಶ್ರೀಗಂಧ ಗಿಡದ ಮಧ್ಯೆ ಬಟರ್ ಫ್ರೂಟ್ ಹಾಕಿದೀವಲ್ಲ, ಸೊ ಅದೇ ರೀತಿ ಸುತ್ತ ಬಾರ್ಡರ್ ಅಲ್ಲೂ ಸಹ ನಾವು ತೆಂಗಿಟ್ಟಿದ್ವಿ. 20 ಅಡಿಗೊಂದು ತೆಂಗಿಟ್ಟು ಅದ್ರ ಮಧ್ಯೆ ಒಂದೊಂದು ಬಟರ್ ಫ್ರೂಟ್ ಗಿಡ ಹಾಕಿದ್ವಿ. ಸೊ ಇಲ್ಲಿ ಯಾವ್ದೇ ರೀತಿ ಇದಕ್ಕೆ ಬಟರ್ ಫ್ರೂಟ್ ಗೆ ಶೇಡ್ ಇಲ್ಲ. ಸೊ ಅದರಿಂದ ನಾವು ಇದನ್ನ ಶೇಡ್ ನೆಟ್ ಹಾಕಿ ನೆರಳು ಮಾಡಿದೀವಿ. ಆ ಮತ್ತೆ ಇದಕ್ಕೆ ನಾವು ಸುತ್ತ ಬಾರ್ಡರ್ ಅಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಮಹಾಗಣಿ ಗಿಡ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ಮಹಾಗಣಿ ಗಿಡ ಇಟ್ಟಿದೀವಿ. ಸುಮಾರು ಮಹಾಗಣಿ ಇಟ್ಟು ಅದು ಒಂದು 10ರಿಂದ 11 ತಿಂಗಳಾಗಿದೆ. ನೋಡಿ ಇದು ಯಾವ ರೀತಿ ಬೆಳವಣಿಗೆ ಬಂದಿದೆ ಅಂತ. ಚೆನ್ನಾಗೆ ಬೆಳವಣಿಗೆ ಆಗಿದೆ. ಮತ್ತೆ ರಕ್ತ ಚಂದನ ಇದೆ. ಸೊ ರಕ್ತ ಚಂದನ ಅಂತ ಬೆಳವಣಿಗೆ ಇಲ್ಲ, ಸ್ವಲ್ಪ ಬೆಳವಣಿಗೆಯಲ್ಲಿ ತುಂಬಾ ವೀಕ್ ಇದೆ ರಕ್ತ ಚಂದನ. ಬಟ್ ಶ್ರೀಗಂಧ ಅಲ್ಲ ಇದೇನು ಮಹಾಗಣಿ ಇದೆಯಲ್ಲ, ಸೊ ಮಹಾಗಣಿ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸೊ ಇಲ್ಲಿ ನಾವು ಗ್ಲಿರಿಸಿಡಿ ಹಾಕಿಲ್ಲ, ಸ್ವಲ್ಪ ಒಂದು 30 ಅಡಿ ದೂರದಿಂದ ಗ್ಲಿರಿಸಿಡಿ ಹಾಕಿಲ್ಲ. ಯಾಕಂದ್ರೆ ಇದು ಕತ್ತಳ್ಳಿ ತುಂಬಾ ಜಾಸ್ತಿ ಬೆಳೆದಿತ್ತು. ಈ ಕತ್ತಳ್ಳಿನ ಕಿತ್ತಾಕಿ ಗ್ಲಿರಿಸಿಡಿ ಹಾಕನೆ ಅಂತ ಸುಮ್ನೆ ಇದ್ವಿ. ಸೊ ಹಾಕಿಲ್ಲ, ಹಾಕ್ಬೇಕು ನೆಕ್ಸ್ಟ್. ಸೊ ಇವಾಗೆಲ್ಲ ಕ್ಲೀನ್ ಮಾಡಿಸಿದ್ವಿ. ಈಗ ನೆಕ್ಸ್ಟ್ ನಮ್ದು ಏನು ಹಳೇದು ಗ್ಲಿರಿಸಿಡಿ ಗಿಡ ಇದೆಯಲ್ಲ, ಸೊ ಅದ್ರದ್ದು ಕೊನೆ ಕಟ್ ಮಾಡ್ಕೊಂಡು ಹಾಕ್ಬೇಕು ಇದಕ್ಕೆಲ್ಲನ. ಮತ್ತೆ ಸ್ನೇಹಿತರೆ ಇದು ಫುಲ್ ಅಡಿಕೆ ಗಿಡ ಸಾಲಿದೆ. ಅಡಿಕೆ ಗಿಡದಿಂದ ಒಂದು 9 ಅಡಿ ಅಂತರದಲ್ಲಿ ತೆಂಗಿಟ್ಟಿರೋದು. ಸೊ ಮತ್ತೆ ಆ ಬೇಲಿಗೆ ಸುಮಾರು ಒಂದು 20 ಅಡಿ ಜಾಗ ಇದೆ ಅಡಿಕೆಯಿಂದ ಬೇಲಿಗೆ. ಸೊ ಜಾಗ ಹೆಚ್ಚಾಗಿರ್ಲಿ ನಾವು ಬೇಲಿ ಸುತ್ತ ಅಂತ ಹೇಳಿ ಹೆಚ್ಚಾಗಿ ಬಿಟ್ಟಿದೀವಿ. ಸೊ ಇನ್ನೊಂದ್ ಸಾಲಿಲಿ ಅಡಿಕೆ ಬೀಳೋದು, ಬಟ್ ಅಡಿಕೆ ಬೇಡ ಅಂತ ಹೇಳಿ ಈ ಸಾಲಿಗೆಲ್ಲ ತೆಂಗಿನ ಗಿಡ ಹಾಕಿದೀವಿ. ಆಮೇಲೆ ತೆಂಗಿನ ಗಿಡ ಆದ್ಮೇಲೆ ಆ ಕಡೆ ಇದೊಂದು ಮಹಾಗಣಿ ಹಾಕಿರೋದು. ಸೊ ನೋಡಿ ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗ್ ಬಂದಿದೆ ಅಡಿಕೆ ಗಿಡ ಅಂತ. ಹೊರಗಡೆ ಸಾಲಲ್ಲ ಇದು. ಸೊ ಇದಕ್ಕೆ ತುಂಬಾ ಅತಿ ಹೆಚ್ಚು ಗಾಳಿ ಬೆಳಕು ಚೆನ್ನಾಗಾಗಿದೆ. ಸೊ ಇದು 1 ವರ್ಷ ಆಗಿದೆ ಕಂಪ್ಲೀಟ್ ಈಗ ಇಟ್ಟು. ಚೆನ್ನಾಗ್ ಬೆಳವಣಿಗೆ ಆಗಿದೆ. ಸೊ ಕೆಲವೊಂದ್ ಗಿಡಗಳು ಆತರ ಬಂದಿದೆ, ಎಲ್ಲಾ ರೀತಿ ಬಂದಿಲ್ಲ, ಕೆಲವೊಂದ್ ಮಾತ್ರ ಬಂದಿರೋದು ಅದೇ ರೀತಿ. ಇದು ಪೂರ್ವ ದಿಕ್ಕಿನ ಇಂದ ಸೊ ಸೂರ್ಯ ಹುಟ್ಟುತ್ತಲ್ಲ, ಸೊ ಆ ಸೂರ್ಯನ ಕಿರಣ ಈ ಕಡೆ ಚೆನ್ನಾಗ್ ಬೀಳುತ್ತೆ. ಸೊ ಅದರಿಂದ ಇದು ಚೆನ್ನಾಗೆ ಅಡಿಕೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸ್ನೇಹಿತರೆ ಇಲ್ಲಿ ನೋಡಿ, ಇದು ನಾವು ಇಟ್ಟಿರೋಂತ ಬಟರ್ ಫ್ರೂಟ್ ಗಿಡದಲ್ಲಿ ತುಂಬಾ ಚೆನ್ನಾಗ್ ಬಂದಿರೋದಂದ್ರೆ ಇದು ನಾನು 200 ಗಿಡದಲ್ಲಿ ನಾನು ಇವತ್ತು ನೋಡ್ತಾ ಇರೋದು. ಸೊ ಈ ಬೇಲಿ ಸುತ್ತ ವಿಡಿಯೋ ಮಾಡಕ್ ಬಂದಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ. ಇದು ಯಾವ ವೆರೈಟಿ ಅಂತ ಸೊ ಗೊತ್ತಾಗ್ತಾ ಇಲ್ಲ. ನನ್ನ ಅನಿಸಿಕೆ ಪಿಂಕ್ ಕರ್ಟನ್ ವೆರೈಟಿ ಇರ್ಬೋದು ಇದು. ಸೊ ನೋಡಿ ಇದು ಯಾವ ರೀತಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ. ಸೊ ಈ ರೀತಿ ಎಲ್ಲಾ ಗಿಡ ಬಂದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದ್ ಗಿಡಗಳು ತುಂಬಾ ವೀಕ್ ಆಗಿದೆ. ಬಟ್ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೋಡಿ ಯಾವ ರೀತಿ ಒಂದು ಇಟ್ಟು 2 ತಿಂಗಳಾಗಿದೆ. ಸೊ ಚೆನ್ನಾಗಿ ಚಿಗುರು ಬಂದಿದೆ, ಮತ್ತೆ ಹೆಲ್ತಿಯಾಗೂ ಕೂಡ ಇದೆ. ಸೊ ಈ ರೀತಿ ಬರ್ಬೇಕು, ಎಲ್ಲಾ ಗಿಡ ತುಂಬಾ ಚೆನ್ನಾಗಿರುತ್ತೆ ಇಟ್ಟಾಗ. ಬಟ್ ಕೆಲವೊಂದ್ ಗಿಡಗಳು ವೀಕ್ ಆಗ್ತವೆ. ಮತ್ತೆ ಸ್ನೇಹಿತರೆ ನೋಡಿ ಇದು ಏನಿದೆ, ಒಂದು ಮಹಾಗಣಿಗೆ ಒಂದು 13 ಅಡಿ ಅಂತರ ಇಟ್ಟಿದೀವಿ. ಸೊ ಆ 13 ಅಡಿ ಮಧ್ಯೆ ಒಂದು ರಕ್ತ ಚಂದನ ಹಾಕಿದೀವಿ. ಮತ್ತೆ ಅದ್ರ ಸುತ್ತ ಏನಿದೆ ಕತ್ತಳ್ಳಿ ಇದೆಯಲ್ಲ, ಆ ಕತ್ತಳ್ಳಿ ಪಕ್ಕದಲ್ಲೆಲ್ಲ ಗ್ಲಿರಿಸಿಡಿ ಹಾಕಿದೀವಿ. ಸೊ ಗ್ಲಿರಿಸಿಡಿ ನಮ್ಗೆ ಮತ್ತೆ ಅದು ಏನು ನಮ್ಗೆ ಗೊಬ್ಬರವಾಗಿ ಸಿಗುತ್ತೆ, ಮತ್ತೆ ಒಂದು ಪ್ರೊಟೆಕ್ಷನ್ ಆಗಿ ಇರ್ಲಿ ಅಂತ ನಾವು ನೆರಳಿಗೂ ಮತ್ತೆ ಈ ಬಟರ್ ಫ್ರೂಟ್ಗೂ ನಮ್ಗೆ ಈ ತೆಂಗಿನ ಗಿಡಕ್ಕೂ ಎಲ್ಲ ನೆರಳಿರ್ಲಿ ಅಂತ ಹೇಳಿ ಸೊ ಸುತ್ತ ಹಾಕಿದೀವಿ. ಮತ್ತೆ ಈಗ ಅದನ್ನ ಕಡಿಬೇಕು. ಸೊ ಕಡ್ದಿಲ್ಲ ಇಟ್ಟಾಗಿಂದ ತುಂಬಾ ಹೈಟ್ ಆಗಿ ಅಲ್ಲೇ ಒಂದು 10 ಅಡಿ ಹೈಟ್ ಬೆಳೆದಿದೆ. ಸೊ ಅದನ್ನ ಕಡ್ದು ಮತ್ತೆ ಅದ್ರ ಪಕ್ಕದಲ್ಲೇನೆ ನಾವು ಗ್ಲಿರಿಸಿಡಿಯನ್ನ ಕಡ್ಡಿನ ಹಂಗೆ ಹಾಕ್ತಿವಿ. ಯಾಕಂದ್ರೆ ಮತ್ತೆ ಇನ್ನು ನಮ್ಗೆ ದಟ್ಟವಾಗಿ ಬೆಳಿಬೇಕು. ಸೊ ಒಂದು 3 ಅಡಿಗೊಂದು ಇದಿದ್ರೆ ಗ್ಲಿರಿಸಿಡಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂಥರ ಫೆನ್ಸಿಂಗ್ ಗೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಅದೇ ಕಡ್ಡಿನ ಮತ್ತೆ ಕಡ್ದು ಪಕ್ಕದಲ್ಲೆಲ್ಲ 3 ಅಡಿಗೊಂದು ಹಾಕೊಂಡು ಹೋಗ್ಬೇಕಂತ ಇದ್ದೀವಿ. ಸೊ ಅದರಿಂದ ನಮ್ಗೆ ಅತಿ ಹೆಚ್ಚು ತ್ಯಾಜ್ಯನು ಸಿಗುತ್ತೆ, ಮತ್ತೆ ನೆರಳಾಗಿರುತ್ತೆ. ಮತ್ತೆ ಆ ಕಡೆ ಏನು ಕತ್ತಳ್ಳಿ ಇದೆಯಲ್ಲ, ಸೊ ಆ ಕತ್ತಳ್ಳಿದು ನಮ್ಗೆ ಈ ಕಡೆ ಬೆಳ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ ಇದು ಕಡ್ಡಿ 3 ಅಡಿಗೊಂದು ಹಾಕಿದಾಗ.
ಸೊ ಪ್ರೊಟೆಕ್ಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಲೇಬರ್ ಇಟ್ಟು ಎಲ್ಲ ಅದನ್ನ ಕಟ್ ಮಾಡಿಸಿ ಗ್ಲಿರಿಸಿಡಿಯನ್ನ ಊರಿಸ್ಬೇಕು. ಸ್ನೇಹಿತರೆ ಇದು ನೋಡಿ, ಇದು ಕೂಡ ಚೆನ್ನಾಗಿ ಚಿಗುರು ಬಂದಿದೆ. ಸೊ ಇದು ಮೆಕ್ಸಿಕನ್ ಏಶ್ಯೂರಿಟಿ. ಸೊ ಇದು ಶೇಡ್ ನೆಟ್ ಹಾಕಿದ್ವಲ್ಲ, ಸೊ ಅದರಿಂದ ನೆರಳನ್ನು ಇದೆ. ಮತ್ತೆ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಎಲೆ ಸುತ್ತ ಎಲ್ಲ ಬಾರ್ಡರ್ ಡ್ರೈ ಆಗಿದ್ರು ಕೂಡ ಪರವಾಗಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಹೆಲ್ತಿಯಾಗಿ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ರಕ್ತ ಚಂದನ ಗಿಡ. ಇದು ಇದು ನಾವೇನು 13 ಅಡಿ ಒಂದು ಇದನ್ನ ಹಾಕಿದ್ವಲ್ಲ, ಮಹಾಗಣಿ. ಸೊ ಅದ್ರ ಮಧ್ಯೆ ಇದನ್ನ 6.5 ಅಡಿಗೆ ಒಂದು ರಕ್ತ ಚಂದನ ಗಿಡ ಹಾಕಿದ್ವಿ. ಸೊ ಚೆನ್ನಾಗ್ ಬಂದಿದೆ. ನಾವು ಇಟ್ಟಾಗ ಇದು ಬೆಳವಣಿಗೆನೇ ಆಗಿರಲ್ಲ, ಸೊ ಬರಲ್ಲ ಅಂತ ಅನ್ಕೊಂಡಿದ್ವಿ ನಮ್ಮ ಈ ಪ್ರದೇಶದಲ್ಲಿ. ಸೊ ಇದು ಏನು ಒಂದು 2 ತಿಂಗಳಿಂದ ಮಳೆ ಬಂತಲ್ಲ ಬೇಸಿಗೆಯಲ್ಲಿ, ಪೂರ್ವ ಮುಂಗಾರು ಮಳೆ. ಸೊ ಆಗಿಂದ ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಗಿಡ. ಬಟ್ ಆದ್ರೂ ಅಂತ ಜೋರಾಗಿ ಬೆಳವಣಿಗೆ ಇಲ್ಲ. ಇದ್ದಿದ್ರೊಳಗಡೆ ಈಗ ಬೆಳವಣಿಗೆ ಆಗಿದೆ. ಸೊ ಇದೇ ರೀತಿ ಸುತ್ತಾನು ನಾವು ಇಟ್ಟಿದ್ದೀವಿ ರಕ್ತ ಚಂದನ. ಮತ್ತೆ ನೋಡಿ, ಇದು ಗ್ಲಿರಿಸಿಡಿ ಯಾವ ರೀತಿ ಬೆಳೆದಿದೆ. ಸೊ ತುಂಬಾ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದು NPK ಇರೋಂಥದ್ದು. ಸೊ ಇದರಲ್ಲಿ ತುಂಬಾ ಒಂದು ಭೂಮಿಗೆ ನಮ್ಗೆ ಸಾರಜನಕವನ್ನ ಒದಗಿಸುತ್ತೆ. ಮತ್ತೆ ಇದರಲ್ಲಿ ಎಲೆ ಮತ್ತೆ ಕಾಂಡದಲ್ಲೂ ಸಹ ಒಂದು NPK ಅಂಶ ತುಂಬಾ ಅತಿ ಹೆಚ್ಚಿದೆ. ಸೊ ಅದರಿಂದ ನಾವು ಇಟ್ಟಿದ್ದು ನೋಡಿ. ಇದು ಯಾವ ರೀತಿ ಬುಡ ದಪ್ಪ ಬಂದಿದೆ, ಕಟ್ ಮಾಡಿ ಇಟ್ಟಿದ್ದು. ಸುಮಾರು ಅದು ಇಟ್ಟು ಅಲ್ಲೇ ಒಂದು 10 ತಿಂಗಳಾಗಿದೆ. ಗ್ಲಿರಿಸಿಡಿಯ ಕೂಡ ಇಟ್ಟು. ಸೊ 10 ತಿಂಗಳಿಗೆ ಇದು ತುಂಬಾ ಉದ್ದ ಚೆನ್ನಾಗಿ ಬೆಳೆದಿದೆ. ಬಟ್ ಇದನ್ನ ಕಟ್ ಮಾಡ್ಬೇಕಾಯ್ತು, ಕಟ್ ಮಾಡಿರಲ್ಲ. ಮೊನ್ನೆ ಬೇಸಿಗೆಯಲ್ಲಿ ನೆರಳಿರ್ಲಿ ಅಂತ ಸುಮ್ನೆ ಬಿಟ್ಟಿದ್ವಿ ಅದೇ ರೀತಿ. ಸೊ ಈಗ ಮಳೆಗಾಲ ಬಂದಿದೆಯಲ್ಲ, ಎಲ್ಲ 6 ಅಡಿ ಕಟ್ ಮಾಡಿ ಮತ್ತೆ ಬೇರೆ ಅದ್ರ ಪಕ್ಕದಲ್ಲೇ 3 ಅಡಿಗೊಂದು ಆಗ್ಬೇಕಂತ ಇದ್ದೀವಿ. ನೋಡಿ, ಇದು ರಕ್ತ ಚಂದನ ಎಷ್ಟು ಹೈಟ್ ಬಂದಿದೆ. ಸೊ ನಾನ್ ನೋಡಿದ್ರಲ್ಲಿ ಇದೆ ತುಂಬಾ ಹೈಟ್ ಇರೋದು. ಚೆನ್ನಾಗ್ ಬಂದಿದೆ, ಒಂದು 3-4 ಅಡಿ ಹೈಟ್ ಇದೆ. ಸೊ ಈ ರೀತಿ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಗಿಡ. ಕೆಲವೊಂದೊಂದು ಗಿಡಗಳು ನೋಡಿದಾಗ ತುಂಬಾ ವೀಕ್ ಆಗಿರುತ್ತೆ. ಸೊ ಅವಾಗ ನಮ್ಮಲ್ಲಿ ಬರುತ್ತೋ ಇಲ್ಲೋ ಅನ್ನೋದು ನಾವು ಆರೈಕೆ ಫಸ್ಟ್ ಆಫ್ ಆಲ್ ಇದಕ್ಕೂ ನಾವೇನು ಆರೈಕೆ ಮಾಡಿಲ್ಲ, ಯಾವ್ದು ಗೊಬ್ಬರ ಅಥವಾ ಏನಿಲ್ಲ. ಜಸ್ಟ್ ಗಿಡ ಇಟ್ಟಿದೀವಿ, ಮತ್ತೆ ನೀರ್ ಬಿಟ್ಟಿದೀವಿ. ಸೊ ಚೆನ್ನಾಗ್ ಬಂದಿದೆ ಗಿಡ. ಇದು ಸಹ ಇಟ್ಟು ಒಂದು 10 ತಿಂಗಳಾಗಿದೆ. ಮತ್ತೆ ಸ್ನೇಹಿತರೆ, ನೀವು ಇಲ್ಲಿ ಬನ್ನಿ, ಇಲ್ಲಿ ಹತ್ರಕ್ಕೆ ತೋರಿಸ್ತೀನಿ, ಗಮನಿಸಿಲಿ ಸೂಕ್ಷ್ಮವಾಗಿ. ಅದು ಏನಿದೆ, ಅದು ಕತ್ತಳ್ಳಿ ಅಂತ ಹೇಳಿದ್ನಲ್ಲ. ಸೊ ಆ ಕತ್ತಳ್ಳಿ ಮುಳ್ಳು ನೋಡ್ಬೋದು ನೀವು. ಸೊ ಝೂಮ್ ಮಾಡ್ತೀನಿ ನೋಡಿ ಈಗ ನಾನು. ಅದು ಏನು ಚೂಪಿಗಿದೆ ಮುಳ್ಳದು. ಸೊ ಅದು ಒಕ್ಕಂಡ್ರೆ ಸೀದಾ 2 ಅಡಿ 3 ಇಂಚಿ ಒಳಗಡೆನೆ ಒಳಗೋಗುತ್ತೆ, ಅಷ್ಟು ಶಾರ್ಪ್ ಇದೆ. ಮತ್ತೆ ಸೈಡ್ ಅಲ್ಲೂ ಸಹ ನೋಡಿ, ಅದು ಏನು ಒಂದೊಂದು ಇಂಚಿಗೆ ಒಂದೊಂದು ಮುಳ್ಳಿದೆ. ಸೊ ಒಂಥರ ಈ ಗರ್ಗಸ ಟೈಪ್ ಇದೆ ಅದು ನೋಡ್ಲಿಕ್ಕೆ. ಸೊ ಅದರಿಂದ ಏನಾಗುತ್ತೆ, ನಾವು ಇಲ್ಲಿ ಬೇಲಿ ಪಕ್ಕದಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾರೆ ಮತ್ತೆ ಓಡಾಡ್ಬೇಕಾರೆ ಸೊ ತೊಂದರೆ ಆಗುತ್ತೆ ಅದು ಸಹ. ಸೊ 6 ಮಂತ್ಸ್ ಒಂದ್ಸಲ, ವರ್ಷಕ್ಕೊಂದ್ಸಲ ಎಲ್ಲಾನು ಅದನ್ನ ಕೊಯ್ದು ಹಾಕಿದ್ರೆ ಒಳ್ಳೇದು. ಸೊ ಮತ್ತೆ ಅದ್ರ ಇರೋದ್ರಿಂದ ಏನಂದ್ರೆ ತುಂಬಾ ಪ್ರೊಟೆಕ್ಷನ್. ಆ ಕಡೆಯಿಂದ ಯಾವ್ದೇ ರೀತಿ ಪ್ರಾಣಿ ಬರಂಗಿಲ್ಲ, ಮತ್ತೆ ಯಾರು ಮನುಷ್ಯರಾಗ್ಲಿ ಸಹ ಬರಕ್ಕೆ ಆಗೋದಿಲ್ಲ. ತುಂಬಾ ಅದು ಶಾರ್ಪ್ ಇದೆ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದಿರ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಇದೇ ರೀತಿ ನಾನು ಮುಂದೆ ನಮ್ಮ ತೋಟದ ಎಲ್ಲ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.